ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಹಲಸಿನ ಹಣ್ಣಿನ ಬೀಜನ ಬಳಸ್ಕೊಂಡು ಒಂದೊಳ್ಳೆ ರುಚಿಯಾಗಿರುವಂಥ ಸಾಂಬಾರನ್ನ ಮಾಡೋಣ. ಮೊದಲಿಗೆ ಅದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ತೆಂಗಿನ ತುರಿ, ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ ಅರ್ಧ ಮತ್ತು ಸಾಂಬಾರು ಪುಡಿ ಇಷ್ಟೇ ಸಾಕು ಮಸಾಲೆಗೆ. ಅದನ್ನು ನುಣ್ಣಗೆ ರುಬ್ಕೊಳ್ಳಿ. ಅದಾದಮೇಲೆ ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಜೀರಿಗೆ, ಸಾಸಿವೆ, ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಳ್ಳಿ. ಜೊತೆಗೆ ಅರ್ಧ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ. ಹಲಸಿನ ಹಣ್ಣಿನ ಬೀಜದ ಸಾಂಬಾರು ನಿಮಗೆ ತುಂಬ ರುಚಿಯಾಗಿ ಬರಬೇಕು ಅಂತ ಅಂದರೆ ಫಸ್ಟೇ ಒಗ್ಗರಣೆ ಹಾಕ್ಕೊಳ್ಳಿ. ಇದು ಆ್ಯಕ್ಚುಲಿ ನನ್ನ ಪ್ರಿಫರೆನ್ಸು. ನೀವು ಮೊದಲೇ ಸಾಂಬಾರು ಮಾಡ್ಕೊಬಿಟ್ಟು ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಮಾಡ್ಕೊಳ್ಳೋದು ತುಂಬ ರುಚಿಯಾಗಿ ಬರುತ್ತೆ. ಇವಾಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಜಾಕ್ ಫ್ರೂಟ್ ಬೀಜಗಳನ್ನ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಹುರ್ಕೊಳ್ಳಿ. ಈ ಥರ ಹುರ್ಕೊಳ್ಳೋದ್ರಿಂದ ಸಾಂಬಾರಲ್ಲಿ ನಮಗೆ ಹಲಸಿನ ಬೀಜ ತಿನ್ನಬೇಕಾದ್ರೆ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ. ಹಲಸಿನ ಬೀಜಗಳು ಎಣ್ಣೆಲಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಅರ್ಧ ಟೊಮ್ಯಾಟೊನ ಸೇರಿಸ್ಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನಾವು ಅರ್ಧ ಟೊಮ್ಯಾಟೊನ ರುಬ್ಬಕ್ಕೆ ಹಾಕಿರ್ತೀವಿ, ಅರ್ಧ ಟೊಮ್ಯಾಟೊ ಹಾಗೆ ಹಾಕ್ಕೋಬೇಕು ಕಟ್ ಮಾಡ್ಕೊಂಡು ಸಣ್ಣದಾಗಿ. ಇವಾಗ ಇದನ್ನು ನೀಟಾಗಿ ಬೇಯೋಕ್ಕೆ ಬಿಡೋಣ. ಇದಾದಮೇಲೆ ನೀವು ಕಾಳುಗಳನ್ನ ಯಾವುದಾದ್ರೂ ಹಾಕೋಬೋದು, ಬಟ್ ನಾನು ಇದಕ್ಕೆ ರಾತ್ರಿನೇ ನೆನೆಸಿಟ್ಟಿರುವಂಥ ಹಸಿರು ಕಾಳು ಮತ್ತು ಅಲಸಂದೆ ಕಾಳು ಮತ್ತು ಬೇಳೆನ ನೀವು ಮಾಡಬೇಕಾದ್ರೆ ಒಂದು 5-10 ನಿಮಿಷ ಮುಂಚೆ ವಾಶ್ ಮಾಡಿಟ್ಕೊಂಡ್ರೆ ಸಾಕಾಗುತ್ತೆ. ಅಲಸಂದೆ ಕಾಳು ಮತ್ತು ಹಸಿರು ಕಾಳನ್ನ ನೈಟೇ ನೆನೆಸಿಟ್ಕೊಂಡಿದ್ರೆ ಒಳ್ಳೆಯದು. ಇವಾಗ ಅದನ್ನು ಸ್ವಲ್ಪ ಎಣ್ಣೆಲಿ ನೀಟಾಗಿ ಒಗ್ಗರಣೆ ಮಾಡಿಬಿಟ್ಟು ರುಬ್ಬಿಟ್ಟಿರುವಂಥ ಮಸಾಲೆನ ಸೇರಿಸಿ ಕಂಪ್ಲೀಟಾಗಿ ಹುರ್ಕೋತೀನಿ. ಈ ಮಸಾಲೆದು ಸ್ವಲ್ಪ ರಾ ಸ್ಮೆಲ್ ಹೋಗೋವರೆಗೂ ನೀರನ್ನ ಸೇರ್ಸೋಕೆ ಹೋಗಬೇಡಿ. ಸಾಂಬಾರಿಗೆ ಬೇಕಾಗಿರೋ ಅಷ್ಟು ಅದರದ್ದು ರಾ ಸ್ಮೆಲ್ ಹೋದ್ಮೇಲೆ ನೀವು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಆ್ಯಂಡ್ ಜಾಸ್ತಿ ತಿಳಿ ಮಾಡ್ಕೋಬೇಡಿ. ಸ್ವಲ್ಪ ಥಿಕ್ನೆಸ್ ಗಟ್ಟಿ ಇದ್ರೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಅಗತ್ಯ ಇರೋಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮತ್ತೆ ನೀಟಾಗಿ ಮಿಕ್ಸ್ ಕೊಟ್ಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2-3 ವಿಜಿಲ್ ಬರ್ಸ್ಕೋಬೇಕಾಗತ್ತೆ. ವಿಜಿಲ್ ಬಂದು ತಣ್ಣಗಾದ್ಮೇಲೆ ನೋಡಿ ಸಾಂಬಾರನ್ನ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಾಗಿದೆ ಅಂದರೆ ನಿಜವಾಗ್ಲೂ ಪರ್ಫೆಕ್ಟ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಾಗಿದೆ. ಬಟ್ ಹೀಗೆ ಬಡ್ಸೋಕ್ಕೆ ಹೋಗಬೇಡಿ. 1-2 ಕುದಿನ ಕುದಿಸಿ ಮತ್ತೆ ಲಿಡ್ ಓಪನ್ ಮಾಡಾದ್ಮೇಲೂ ಕುಕ್ಕರಲ್ಲಿ ಸಾಂಬಾರನ್ನ ಸ್ವಲ್ಪ ಕುದಿಸ್ಬಿಟ್ಟು ಯಾವಾಗಲೇ ಆದರೂ ಸರ್ವ್ ಮಾಡಬೇಕು, ಹಾಗೆ ಸರ್ವ್ ಮಾಡಬಾರ್ದು. ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಾಗಿದೆ ಅಂತ. ಅಫ್ಕೋರ್ಸ್ ಇದು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಎಷ್ಟು ಯಾವುದೋ ಒಂದು ಸ್ಪೆಷಲ್ ಊಟ ತಿಂತಿದ್ದೀವೇನೋ ಅನ್ನೋ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ ಸಾಂಬಾರು. ಯಾವುದೇ ಕಾರಣಕ್ಕೂ ಹಲಸಿನ ಹಣ್ಣಿನ ಬೀಜನ ಬಿಸಾಕಕ್ಕೆ ಹೋಗಬೇಡಿ. ಈ ಥರ ಸಾಂಬಾರನ್ನೂ ಮಾಡ್ಕೊಂಡು ತಿನ್ಬೋದು. ಸಾಂಬಾರಿಗೆ ನಾನು ಬಳಸಿರುವಂಥ ಕಾಳನ್ನೇ ಬಳಸಬೇಕು ಅಂತಲೂ ಏನೂ ಇಲ್ಲ. ನಿಮಗೆ ಯಾವ ಕಾಳು ಇಷ್ಟನೋ ಆ ಕಾಳನ್ನ ಬಳಸಿ ಇದೇ ಪ್ರೋಸೆಸಲ್ಲಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ. ಸೊ ನೋಡಿದ್ರಿ ಅಲ್ವಾ ಹಲಸಿನ ಹಣ್ಣಿನ ಬೀಜನೂ ಎಷ್ಟು ಯೂಸ್ಫುಲ್ ಅಂತ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.